ಸಂಸತ್ ಬಾಗಿಲಲ್ಲೇ ಪರಿಸರವಾದಿಗಳ ಪ್ರತಿಭಟನೆ. ವಿರೋಧ ಪಕ್ಷದ ಗಂಭೀರ ಪ್ರಶ್ನೆಗಳಿಗೆ ತರಗುಟ್ಟಿದ ಆಡಳಿತ ಪಕ್ಷ. ತಮ್ಮ ಪಕ್ಷದ ಪ್ರಶ್ನೆಗಳಿಗೆ ಮೇಜುಕುಟ್ಟಿ ಸ್ವಾಗತ. ಜಪಾನ್ ರಾಯಭಾರಿಯಾಗಿದ್ದ ತಾಲೂಕು ದಂಡಾಧಿಕಾರಿ, ರಷ್ಯಾ SCO ಆಗಿದ್ದ ರಮಣಕುಮಾರ್, ಸೌತ್ ಆಫ್ರಿಕಾದ ರಾಯಭಾರಿಯಾಗಿದ್ದ ವೀರಾ ರಮಣ್. ಇದು ಬಾಲು ಪಬ್ಲಿಕ್ ಶಾಲೆಯಲ್ಲಿನ ಸಂಸತ್ ಕಲಾಪದ ಅಣುಕು ಪ್ರದರ್ಶನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಶಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಬಾಲು ಪಬ್ಲಿಕ್ ಶಾಲೆಯಲ್ಲಿ ಭಾರತ ಸರ್ಕಾರದ ಸಂಸತ್ ಕಲಾಪದ ಅಣುಕು ಪ್ರದರ್ಶನ ಮಾಡಿ ಪ್ರೇಕ್ಷಕರನ್ನು ದಂಗುಬಡಿಸಿದರು. ಜಪಾನ್ ರಾಯಭಾರಿಯಾಗಿದ್ದ ತಾಲೂಕು ದಂಡಾಧಿಕಾರಿ BN ಗಿರೀಶ್ ರವರು ಮಾತನಾಡಿ, ಪ್ರಸಕ್ತವಾಗಿ ಇಂದಿನ ವಿದ್ಯಾರ್ಥಿಗಳಿಗೆ ರಾಜಕೀಯ ಪ್ರಜ್ಞೆ ಅವಶ್ಯಕತೆಯಾಗಿದೆ. ಯಾವುದೇ ರೀತಿಯ ಹೈಟೆಕ್ ಶಿಕ್ಷಣವಿದ್ದರೂ ಇರಬೇಕಾದ ಸಾಮಾನ್ಯ ಶಿಕ್ಷಣ ಇಲ್ಲದಿದ್ದರೆ ಹೈಟೆಕ್ ಶಿಕ್ಷಣ ಶೂನ್ಯವಿದ್ದಂತೆ ಎಂದರು. 12ನೇ ಶತಮಾನದಲ್ಲಿಯೇ ನಿಜ ಶರಣ ಶ್ರೀ ಬಸವಣ್ಣನವರ ಪರಿಕಲ್ಪನೆಯಾದ ಅನುಭವ ಮಂಟಪವೇ ಇಂದಿನ ಸಂಸತ್ ಕಲಾಪ ಎಂಬುದರಲ್ಲಿ ಎರಡು ಮಾತಿಲ್ಲ. ಅನುಭವವನ್ನು ಹಂಚಿಕೊಳ್ಳಲು ಪ್ರಾರಂಭವಾಗಿದ್ದೇ ಅನುಭವ ಮಂಟಪ. ನಿಜ ಶರಣೆ ಅಕ್ಕ ಮಹಾದೇವಿ ಹಾಗೂ ಹಲವಾರು ಮಂದಿ ಶರಣರು ಮಂಟಪದಲ್ಲಿ ತಮ್ಮ ಜ್ಞಾನವನ್ನು ಪಸರಿಸಿದರು. ಈ ಸಂದರ್ಭದಲ್ಲಿ ಸ್ಪೀಕರ್ ಆಗಿ ಶಾಲೆಯ ಜಂಟಿ ಕಾರ್ಯದರ್ಶಿ ವಿ ಬಾಲಸುಬ್ರಹ್ಮಣ್ಯಂ ತಮ್ಮ ಜಾಣ್ಮೆಯಿಂದ ನಿರ್ವಹಿಸಿದರು. ಆಡಳಿತ ಪಕ್ಷದ ಪ್ರಧಾನಿ, ವಿರೋಧ ಪಕ್ಷದ ನಾಯಕರು ಹಾಗೂ ಸಚಿವರುಗಳಾಗಿ ವಿದ್ಯಾರ್ಥಿನಿಯರು ತಮ್ಮ ಪ್ರತಿಭೆ ಮೆರೆದರು. ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ವಿ ವೆಂಕಟಸುಬ್ಬೆ ಚೆಟ್ಟಿ, ಶಾಲೆಯ ಟ್ರಸ್ಟಿಗಳಾದ KP ಶೈಲಜಾ, ಕವಿತಾ ಬಾಲಸುಬ್ರಹ್ಮಣ್ಯಂ, ಶಾಲೆಯ ಪ್ರಾಂಶುಪಾಲರಾದ ಕವಿತಾ, ಶಾಲೆಯ ಟ್ರಸ್ಟಿಯಾದ ಕೃಷ್ಣಕುಮಾರ್ ಹಾಗೂ ಹಲವಾರು ಮಂದಿ ಪ್ರೇಕ್ಷಕರ ಸಾಲಿನಲ್ಲಿದ್ದು ಸಂಸತ್ ಕಲಾಪವನ್ನು ವೀಕ್ಷಿಸಿದರು. ನನ್ನ ಡೆಲಿಗೇಟ್ಸ್ ಅಂತ ಕರೆದಿದ್ದ ಜಪಾನಿಂದ, ಓಕೆ, ನನ್ನ ಮೋಸ್ಟ್ ಫೇವರೆಟ್ ಕಂಟ್ರಿ ಜಪಾನ್ ಆ್ಯಂಡ್ ಇಸ್ರೇಲ್. ಯಾಕೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಈಗ ತುಂಬ ನೀವು ವಾದಿ ಮತ್ತು ಪ್ರತಿವಾದಿಗಳ ಥರ ತುಂಬ ಚೆನ್ನಾಗಿ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರಿ, ಚರ್ಚೆ ಮಾಡಿದ್ರಿ. ಒಂದು ಎಕನಾಮಿಕ್ ಗ್ರೋತ್ ಹೇಗೆ ಇರಬೇಕು ಅಂತ. ನನ್ನ ಪ್ರಕಾರ ಒಂದು ಎಕನಾಮಿಕ್ ಗ್ರೋತ್ ಅಂದರೆ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಇರಬೇಕು. ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಇದ್ದಾಗ ಮಾತ್ರ ಆ ಒಂದು ದೇಶ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾ ಇದೆ. ನಾವಿವಾಗ ಆರ್ಥಿಕತೆಯಲ್ಲಿ ನಮ್ಮ ದೇಶ ಮುಂದುವರಿತಾ ಇದೆ ಅಂತ ಹೇಳಿ, ಮುಂದುವರೆದಿದೆ ಅಂತ ಹೇಳಿಲ್ಲ, ಡೆವಲಪ್ಡ್ ಅಂತ ಹೇಳಿಲ್ಲ, ಡೆವಲಪಿಂಗ್ ಅಂತ ಹೇಳ್ತಾ ಇದ್ದೀವಿ. ನಾವಿನ್ನು ಎಲ್ಲಿವರೆಗೆ ನಾವು ಸಸ್ಟೈನಬಲ್ ಎಕನಾಮಿಕ್ ಮಾಡಲ್ವೋ, ಗ್ರೋತ್ ಆಗಲ್ವೋ, ಅಲ್ಲಿವರೆಗೆ ಡೆವಲಪಿಂಗ್ ಅಂತಲೇ ಬರ್ತಾ ಇರುತ್ತೆ. ಅದನ್ನು ಜಪಾನದ ದೇಶಗಳಲ್ಲಿ ಏನಕ್ಕೆ ಅಲ್ಲಿ ಎಕನಾಮಿಕ್ ತುಂಬ ಸ್ಟ್ರಾಂಗ್ ಇದೆ, ಅವ್ರನ್ನ ನಾವು ಇನ್ನೂ ಫಾಲೋ ಮಾಡ್ತೀವಿ ಅಂತ ಅಂದರೆ, ದೇ ಆರ್ ವೆರಿ ಪವರ್ಫುಲ್ ಇನ್ ನಾಲೆಡ್ಜ್. ನಾಲೆಡ್ಜ್ ಎಲ್ಲಿ ಇರುತ್ತೋ ಅಲ್ಲಿ ಡೆವಲಪಿಂಗ್ ಇರುತ್ತೆ. ಜಪಾನಲ್ಲಿ ಒಂದು ಟ್ರೈನ್ 1 ಸೆಕೆಂಡ್ 2 ಸೆಕೆಂಡ್ ಲೇಟ್ ಆದರೆ ಅದಕ್ಕೆ ಅವ್ರು ಏನು ಫೀಸ್ ಪೇ ಮಾಡ್ತಾರೆ ಅದನ್ನು ರೀಫಂಡ್ ಮಾಡ್ತಾರೆ, ಮತ್ತು ಸಾರಿ ಕೇಳ್ತಾರೆ. ನಮ್ಮಲ್ಲಿ ಹಿಂಗಿದೆ, 10 ನಿಮಿಷ 15 ನಿಮಿಷ 1 ಗಂಟೆ ಆದರೂ ಕೂಡ ತಾಳ್ಮೆಯಿಂದ ಕಾಯುವಂಥ ಶಕ್ತಿ ನಮಗಿದೆ. ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ ನಾವು, ಬಿಕಾಸ್ ವಿ ಆರ್ ಇಂಡಿಯನ್ಸ್ ಅಂತ. ಜಪಾನೀಸ್ಗೆ ನೀವೆಲ್ಲ ಹೋದರೆ ಅಲ್ಲಿ ಹೊಂದ್ಕೊಳ್ಳೋದು ಕಷ್ಟ, ಅವ್ರು ಇಲ್ಲಿಗೆ ಬಂದರೆ ಇಲ್ಲಿ ಹೊಂದ್ಕೊಳ್ಳೋದು ಕಷ್ಟ. ಅವ್ರು ಏನಕ್ಕೆ ಎಕನಾಮಿಕಲ್ಲಿ ತುಂಬ ಗ್ರೋತ್ ಅಂದರೆ ಅವರು ಕೂಡ ನಮ್ಮ ಥರ ಅಗ್ರಿಕಲ್ಚರ್ ಮಾಡ್ತಾರೆ. ನಾವು ಅಂದ್ಕೊಂಡಿರ್ಬೋದು ಅಗ್ರಿಕಲ್ಚರ್ ಇಲ್ಲ, ಭಾರತ ಮಾತ್ರ 70% ಅಗ್ರಿಕಲ್ಚರ್ ಡಿಪೆಂಡ್ ಆಗಿದೆ, ಅದಕ್ಕೆ ನಮ್ಮ ಎಕನಾಮಿಕ್ ಗ್ರೋತ್ ಇಲ್ಲ ಅಂತ. ಇಸ್ರೇಲ್ನ ನೋಡಿ, ಅಲ್ಲಿ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಒಂದು ನಮ್ಮ ಕೃಷಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಜಪಾನಲ್ಲೂ ಅಷ್ಟೇ, ಯಾವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ತೀವೋ ಆವಾಗ ನಾವು ಕೃಷಿಯಲ್ಲಿ ಬೆಳೆ ಸಾಧ್ಯ. ನಾವು ಇನ್ನೂ ಕೂಡ ಓಲ್ಡ್ ಸ್ಟೈಲಲ್ಲಿದ್ದೀವಿ. ಇನ್ನೂ ಕೂಡ ಎತ್ತುಗಳನ್ನ ಇಟ್ಕೊಂಡೋಗಿ, ಹಸುಗಳನ್ನ ಇಟ್ಕೊಂಡೋಗಿ, ಆ ನೇಗಿಲು ತಗೊಂಡೋಗಿ ಉಳುಮೆ ಮಾಡಿ, ಕೈಯಲ್ಲಿ ರಾಗಿಯನ್ನು ಬಿತ್ತಿ, ಗೊಬ್ಬರವನ್ನು ಕೈಯಲ್ಲಿ ಹಾಕಿ ಇನ್ನೂ ಬೆಳೆಯುವಂಥ ಪದ್ಧತಿ ನಾವು ನೋಡ್ತಾ ಇದ್ದೀವಿ ಹಳ್ಳಿಗಳು ಕೂಡ. ಮತ್ತು ಯಾವ ಸಾಯಿಲ್ಗೆ ಯಾವ ಸೀಡ್ಸ್ ಹಾಕಬೇಕು, ಆ ಸಾಯಿಲ್ ಟೆಸ್ಟ್ ಮಾಡಿ ಅಂತ ಹೇಳಿ ನಮ್ಮ ರೈತರು ಟೆಸ್ಟ್ ಮಾಡಿ ಅವ್ರಿಗೆ ಏನು ಗೊತ್ತು, ನಮ್ಮ ತಾತ ಈ ಒಂದು ಸಾಯಿಲಲ್ಲಿ ಇದೇ ಬೆಳೀತಾ ಇದ್ರು, ಸನ್ಫ್ಲವರೇ ಬೆಳೀತಿದ್ರು, ಗ್ರೌಂಡ್ ನಟ್ಟೆ ಬೆಳೀತಿದ್ರು, ನಾವು ಅದನ್ನೇ ಬೆಳೆಯೋದು, ಕೋಕೋನಟ್ಟೆ ಬೆಳೆಯೋದು. ಈ ಒಂದು ಸಾಂಪ್ರದಾಯಿಕ ಪದ್ಧತಿ ಕೃಷಿ ನಮ್ಮಲ್ಲಿ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಏನು ಬೇರೆ ದೇಶಕ್ಕೆ ಒಂದು ಕಾಂಪಿಟೇಷನ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಅಡಾಪ್ಟ್ ಯಾವುದೇ ಕ್ಷೇತ್ರ ಇರ್ಬೋದು, ನಾನು ಕೃಷಿ ಅಂತ ಹೇಳ್ತಾ ಇಲ್ಲ. ಮತ್ತು ಜಪಾನೀಸಲ್ಲಿ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ ಅಂತ ಅಂದರೆ, ಅವರು ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವೊಂದು ವಸ್ತುಗಳನ್ನ ಕೊಟ್ಟು ರಿಪೇರಿ ಮಾಡಿಸ್ತಾರೆ ಅವ್ರ ಹತ್ರ. ಏಕೆಂದರೆ ನಿಮ್ದೊಂದು ಆ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ, ನಿಮ್ದು ಸ್ಕಿಲ್ ಇಂಪ್ರೂವ್ ಆಗಲಿ ಅಂತ. ನಾವೇನು ಮಾಡ್ತಿದ್ದೀವಿ ಪದ್ಧತಿ ಅಂದರೆ, ಪುಸ್ತಕವನ್ನು ಕೊಟ್ಟು ಎಕ್ಸಾಮ್ಸ್ ಬರೆಸಿ ಅದನ್ನ ಮೆಮೊರಿ ಟೆಸ್ಟ್ ಮಾಡ್ತೀವಿ ಹೊರತು ನಿಮ್ಮ ಸ್ಕಿಲ್ನ ಟೆಸ್ಟ್ ಮಾಡ್ತಾ ಇಲ್ಲ. ಅದರಿಂದ ಎಕನಾಮಿಕ್ ಗ್ರೋತ್ ಆಗಬೇಕು ಅಂದರೆ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಆದರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೊ ಮಚ್.